नाविन्यपूर्ण असलेली आपला ಇವತ್ತು ಏನು ಅಂದರೆ ಸಂಕಷ್ಟಹರ ಚತುರ್ಥಿ. ಸೊ ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನ್ಯೂ ಇಯರ್ ದಿನ ಮಾಡ್ತಾ ಇರೋ ವಿಡಿಯೋ. ಸೊ ತುಂಬ ದಿನವೇ ಆಯಿತು, ಇವತ್ತಿಗೆ ಒಂದು 10-11 ದಿನವೇ ಆಯಿತು ಅಂತ ಅನಿಸುತ್ತೆ ಸೊ ಅಪ್ಲೋಡ್ ಆಗಬೇಕಾದ್ರೆ. ಯಾಕಂದರೆ ವಿಡಿಯೋನು ತುಂಬಾ ಶಾರ್ಟ್ ಇತ್ತು ಮತ್ತು ಇವಾಗ ವಿಡಿಯೋನು ಮಾಡ್ತಾಯಿಲ್ಲ ನಾನು ಸರಿಯಾಗಿ. ಸೊ ಅದಕ್ಕಾಗಿಯೇ ಇದ್ದಿದ್ದು ವಿಡಿಯೋದಲ್ಲೇ ತುಂಬಾ ಮ್ಯಾನೇಜ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದು ನ್ಯೂ ಇಯರ್ಗೆ ನಮ್ಮ ಕಾಲೋನಿಯಲ್ಲಿ ಒಂದು ಫಂಕ್ಷನ್, ಒಂದು ಗೆಟ್ ಟುಗೆದರ್ ಥರ ಮಾಡ್ತಾರೆ. ಅಂದರೆ ಹೋದ ವರ್ಷದ ಏನೇನಾಯಿತು ಅಂಥೇಳಿ ಅದೆಲ್ಲ ರಿಮೈಂಡ್ ಮಾಡೋ ಥರ ಒಂದು ಫಂಕ್ಷನನ್ನು ಇಟ್ಕೊಂಡಿರ್ತಾರೆ. ಅವರು ಪ್ರತಿ ವರ್ಷ ಮಾಡ್ತಾರಂತೆ. ಒಂದು 5 ವರ್ಷ ಏನೋ ಆಯಿತು ಅಂತ ಅನಿಸುತ್ತೆ ಸ್ಟಾರ್ಟ್ ಮಾಡಿ. ನಾವು ಇವಾಗ ಬಂದು ಬಂದು 7-8 ತಿಂಗಳಾಯ್ತಲ್ಲ. ಸೊ ನಮಗೂ ಇನ್ವೈಟ್ ಮಾಡಿದರು, ನಾನು ಸಾಗರ್ ಹೋಗಿದ್ವಿ. ಅದನ್ನೆಲ್ಲರೂ ಸೇರಿಸಿ ಫಂಡ್ ಹಾಕಿ ಮಾಡ್ತಾರೆ ಫಂಕ್ಷನು, ಸಖತ್ತಾಗಿ ಮಾಡ್ತಾರೆ. ಮತ್ತಿದು ಇನ್ನೊಂದು ಇಲ್ಲಿ ಡಾಲರ್ಗಳು ಮತ್ತು ಹಳೆ ದುಡ್ಡುಗಳನ್ನು ಎಲ್ಲ ಸೇರಿಸಿ ಒಂಥರ ಒಬ್ಬರೆಲ್ಲ ಸಂಗ್ರಹ ಮಾಡಿದ್ದಾರೆ. ಸೊ ಅವರು ಚಿಕ್ಕ ಮಕ್ಕಳೆಲ್ಲ ನೋಡಲಿ, ಅವ್ರಿಗೆಲ್ಲ ಡಾಲರು ಮತ್ತು ದುಡ್ಡು ಹಳೆ ಕಾಲದೆಲ್ಲ ನೋಟೆಲ್ಲ ಯಾವ ಥರ ಇದೆ ಅಂತ ಇದೆಲ್ಲ ಗೊತ್ತಾಗಲಿ ಅಂತೇಳಿ ಸೊ ಅವನ್ನೆಲ್ಲ ಗೊಳೆ ಹಾಕಿದ್ರು. ಮತ್ತು ಫ್ಯಾನ್ಸಿ ನಂಬರ್ ಇರುವಂಥ ಕಾಯಿನ್ ನಂಬರ್ಗಳನ್ನು, ನೋಟ್ಗಳನ್ನು ಇವನ್ನೆಲ್ಲ ಗೋಳೆ ಹಾಕಿದ್ರು. ಸೊ ಅವನ್ನೆಲ್ಲ ಕಲೆಕ್ಟ್ ಮಾಡಿದರು. ಇವೆಲ್ಲ ಫ್ಯಾನ್ಸಿ ನಂಬರು 100ದು ಇದ್ದಾವಲ್ಲ, ಅಂದರೆ 1111, 55 ಈ ಥರ ಎಲ್ಲ ಫ್ಯಾನ್ಸಿ ನಂಬರನ್ನು ಗೋಳೆ ಹಾಕಿದ್ರು. ಸೊ ಅವರು ಅದನ್ನು ನೋಡಿಕೊಂಡು ನಿಂತಿದ್ವಿ. ಮತ್ತು ಇದು 10 ರೂಪಾಯಿ ಇದೆಯಲ್ಲ, ಇದು ಎಲ್ಲ ಆಲ್ಮೋಸ್ಟ್ ಇವು ಒರಿಜಿನಲ್ಲೇ. ಎಲ್ಲ ದುಡ್ಡುಗಳನ್ನ ಒರಿಜಿನಲ್ ದುಡ್ಡನ್ನೇ ಸಂಗ್ರಹ ಮಾಡಿದ್ದಾರೆ ಅವರು. ಎಲ್ಲ ದೇಶದ್ದು ಡಾಲರನ್ನಾಗಲಿ, ಇಂಡಿಯಾ ದೇಶದ್ದು ಎಲ್ಲ ದೇಶದ ಡಾಲರ್ಗಳನ್ನು ಗೋಳೆ ಹಾಕಿ ಈ ಥರ ಸಂಗ್ರಹ ಮಾಡಿದ್ದಾರೆ. ತುಂಬಾ ಕಷ್ಟಪಟ್ಟು ಸಂಗ್ರಹ ಮಾಡಿದ್ದಾರೆ. ಸೊ ಅವ್ರನ್ನ ಇಲ್ಲೇ ಎಕ್ಸಿಬಿಷನ್ಗೆ ಅಂತೇಳಿ ಕರೆಸಿದ್ರು. ಅಂದರೆ ಇಲ್ಲಿ ಚಿಕ್ಕ ಮಕ್ಕಳೆಲ್ಲ ಜಾಸ್ತಿ ಇರ್ತಾವಲ್ಲ, ಸೊ ಅವ್ರಿಗೂ ಎಲ್ಲ ತಿಳಿಯಲಿ ಅಂತೇಳಿ ಸೊ ಈ ಥರ ಒಂದು ಥೀಮ್ ಇಟ್ಕೊಂಡು ಮಾಡ್ತಾರೆ ವರ್ಷ ಅವರು. ಸೊ ಈ ವರ್ಷ ಈ ದುಡ್ಡುಗಳನ್ನು ಮತ್ತು ಈ ಡಾಲರ್ಗಳನ್ನ ನೋಡೋ ಅವಕಾಶ ಸಿಕ್ತು. ನಾವು ಯಾವಾಗೂ ನೋಡಿದ್ದಿಲ್ಲ. ಸೊ ಫಸ್ಟ್ ಟೈಮ್ ಎಲ್ಲ ಥರ ಡಾಲರನ್ನು ನೋಡಿ ತುಂಬಾ ಖುಷಿಯಾಯಿತು. ಸೊ ಕಾಯಿನ್ ಆಗಲಿ ಡಾಲರ್ ಆಗಲಿ ಎಲ್ಲವನ್ನು ನೋಡಿಕೊಂಡು ಬಂದ್ವಿ. ಇವನ್ನೆಲ್ಲ ಸಂಗ್ರಹ ಮಾಡಿದವರು ಇವರೇ. ಸ್ಕೈ ಬ್ಲೂ ಡ್ರೆಸ್ ಹಾಕಿದ್ದಾರೆ, ಸೊ ಅವರೇ ಅಂಕಲು. ಮತ್ತು ಊಟಕ್ಕೆ ಏನೇನು ಮಾಡಿಸಿದ್ರು ಅಂದರೆ ಕಾಜು ಮತ್ತು ಪೂರಿ ಮತ್ತು ಪಲಾವು ಈ ಥರ ಏನಾದರೂ ಒಂದು ವಿಶೇಷವಾಗಿ ಮಾಡಿಸಿದ್ರು. ಸೊ ಸಖತ್ತಾಗಿತ್ತು ಊಟ. ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಅಂಥೇಳಿ ಪಾನಿಪುರಿ ಮತ್ತು ಏನು ಸೂಪನ್ನು ಮಾಡಿಸಿದ್ರು, ಅದು ಚೆನ್ನಾಗಿತ್ತು. ಆಮೇಲೆ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಮಾರ್ನಿಂಗ್ ಮತ್ತು ಮರುದಿನ ತಿಂಡಿಗೆ ಅಂಥೇಳಿ ಸಾಬುದಾನಿ ಮತ್ತು ಖರ್ಜೂರ ತಿಂತಾಯಿದ್ದೀನಿ. ಸೊ ಅದನ್ನೇ ತಿಂಡಿಗೆ ಸಾಬುದಾನಿ ನೆನೆ ಹಾಕಿದ್ವಿ. ಸೊ ಅದನ್ನೇ ಮಾಡಿದೆ, ಸಖತ್ತಾಗಿರುತ್ತೆ. ಒಂದು ಸಲ ಆದರೂ ರೆಸಿಪಿ ತೋರಿಸ್ತೀನಿ ನಾನು ಯಾವ ಥರ ಹೆಲ್ದಿಯಾಗಿ ಮಾಡ್ತೀನಿ ಸಾಬುದಾನಿಯನ್ನು ನೆನೆ ಹಾಕಿ ಅಂತೇಳಿ. ಆಮೇಲೆ ಮಧ್ಯಾಹ್ನ ಬೋರ್ ಆಗ್ತಿತ್ತು ಅಂಥೇಳಿ ಸ್ಟ್ರಾಬೆರಿ ತಿಂದ್ಕೊಂಡೆ. ಸ್ಟ್ರಾಬೆರಿ ಅಂದರೆ ಸಖತ್ ಇಷ್ಟ, ಚೆನ್ನಾಗಿರ್ತವೆ. ನೀವು ಒಂದು ಸಲ ಆದರೂ ಟೇಸ್ಟ್ ಮಾಡಿ ನೋಡಿ. ಆಮೇಲೆ ಮಧ್ಯಾಹ್ನ ಬಂದುಬಿಟ್ಟು ಪರೋಟ ಮಾಡಿದ್ದೆ, ಮೆಂತ್ಯ ಪರೋಟ ಅಂದರೆ ಸಖತ್ ಇಷ್ಟ, ನನಗೂ ಇಷ್ಟ ಆಗುತ್ತೆ, ಸಾಗರ್ಗೂ ಇಷ್ಟ ಆಗುತ್ತೆ. ಸೊ ಅದನ್ನು ಮಾಡ್ಕೊಂಡ್ವಿ. ಆಮೇಲೆ ಸಂಕಷ್ಟಹರ ಚತುರ್ಥಿ ಇತ್ತಲ್ಲ, ಮತ್ತು ಒಂದು ಎಷ್ಟನೇ ತಾರೀಕೇನೋ ಇತ್ತು, 6ನೇ ತಾರೀಕೇನೋ ಅಂತ ಅನಿಸುತ್ತೆ ಸಂಕಷ್ಟಹರ ಚತುರ್ಥಿ. ಸೊ ನಂಗೆ ಅಷ್ಟೊಂದು ನೆನಪಿಲ್ಲ. ಸೊ ಈ ಸರಿ ಒಪ್ಪತ್ತೇನು ಮಾಡಲಿಲ್ಲ. ಸೊ ಹಾಗೆ ಸ್ವಲ್ಪ ದೇವರಿಗೆ ಪಾಯಸ ಮಾಡಿ ನೈವೇದ್ಯ ಮಾಡಿ ನಾವೆಲ್ಲ ಪಾಯಸ ತಿನ್ಕೊಂಡ್ವಿ. ಅಂದರೆ ತುಂಬ ದಿನ ಆಗಿತ್ತು ಪಾಯಸ ಮಾಡಿ. ಸೊ ನನಗೂ ಇವಾಗ ಆರಾಮಿಲ್ಲ ಅಂಥೇಳಿ ಪಾಯಸ ಅದು ಇದು ಏನೂ ಮಾಡಿದ್ದಿಲ್ಲ. ಸಾಗರ್ಗೂ ತುಂಬ ದಿನ ಆಗಿತ್ತು ಪಾಯಸ ತಿನ್ನಬೇಕು ಅಂತ ಹೇಳಿ ಅನ್ನಿಸ್ತಾಯಿತ್ತು. ಮತ್ತು ಮರುದಿನ ಸಾಬುದಾನಿ ಇದನ್ನು ಮಾಡಿದ್ದೆಲ್ಲ ಬಗಾರ್ ಮಾಡಿದ್ದೆ. ಸೊ ಅದರಲ್ಲಿ ಸಾಬುದಾನಿ ಒಂದು ಸ್ವಲ್ಪ ಉಳಿದಿದ್ದು, ಸೊ ಅವನ್ನ ಎತ್ತಿಟ್ಟಿದ್ದೆ, ಏನಾದರೂ ಪಾಯಸ ಏನಾದರೂ ಮಾಡೋಕ್ಕಾಗುತ್ತೆ ಅಂಥೇಳಿ. ಸೊ ಅದನ್ನು ಇಲ್ಲಿ ಬೇಳೆ ಪಾಯಸ ಮಾಡ್ತಾಯಿದ್ದೆ, ಹೆಸರುಬೇಳೆ ಪಾಯಸ ಮಾಡ್ತಾಯಿದ್ದೆ. ಸೊ ಹೆಸರುಬೇಳೆ ಪಾಯಸ ಮಾಡುವಾಗ ಸೊ ಅದನ್ನು ಒಂದು ಸ್ವಲ್ಪ ಆ್ಯಡ್ ಮಾಡಿದೆ, ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟು. ನೀವು ಒಂದು ಸಲ ಆದ್ರೂ ಆ್ಯಡ್ ಮಾಡಿ ನೋಡಿ, ಸಖತ್ತಾಗಿರುತ್ತೆ ಈ ಪಾಯಸ. ಒಂದು ಸಲ ತಿಂದರೆ ಆಯಿತು, ಪದೇ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ. ನಾವು ಒಂದು ಸಲ ಮಾಡಿದ್ದೆ, ಇವಾಗ ಸಾಗರ್ ಮತ್ತೆ ಕೇಳ್ತಾ ಇದ್ದಾರೆ ಅದನ್ನು ಮತ್ತೊಮ್ಮೆ ಮಾಡು ಅಂತೇಳಿ. ಸೊ ಇಷ್ಟರಲ್ಲಿ ಮತ್ತೆ ಮಾಡ್ತೀನಿ. ಅದನ್ನು ಮಾಡಿದಾಗ ನಿಮಗೆ ರೆಸಿಪಿನ ತೋರಿಸ್ತೀನಿ ನಾನು ಯಾವ ಥರ ಮಾಡಿದ್ದೀನಿ ಅಂತೇಳಿ. ತುಂಬಾ ಸಿಂಪಲ್ಲಾಗಿ ಮಾಡಿದ್ದೆ ಅದನ್ನು. ನೀವು ಇನ್ನೊಂದು ಸಲ ಮಾಡಿದಾಗ ರೆಸಿಪಿ ಹೇಳ್ತೀನಿ.
ತುಂಬ ವೀಡಿಯೋಗಳನ್ನು ಸೇರಿಸಿ ಮಾಡಿದ್ದು ನಾವೊಂದು 10 ದಿನದ ವೀಡಿಯೋ ಏನಂತ ಅನಿಸುತ್ತೆ. ಡೈಲಿ ಒಂದು ಸ್ವಲ್ಪ ಮಾಡಿದ್ದನ್ನು ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಸ್ವಲ್ಪ ಹೊರಗಡೆ ಹೋಗಿದ್ವಿ ಕೆಲಸ ಇತ್ತಂತೇಳಿ. ಸೊ ಅದೇಲಿ ಹೋಗುವಾಗ ಕಬ್ಬಿನ ಹಾಲು ಕುಡಿದೆ. ತುಂಬ ದಿನ ಆಗಿತ್ತು ಕಬ್ಬಿನ ಹಾಲು ಕುಡಿದು. ನಂಗೆ ಕಬ್ಬಿನ ಹಾಲು ಅಂದರೆ ಸಖತ್ ಇಷ್ಟ. ಸೊ ಕಬ್ಬಿನ ಹಾಲು ಕುಡ್ಕೊಂಡು ಬರ್ತಾಯಿದ್ವಿ. ಸೊ ಅಲ್ಲೇ ಗಿಳಿಗಳನ್ನು ಸಾಕಿದ್ರು. ಸೊ ಅವ್ರು ಒಂದು ಬಾಕ್ಸ್ ಥರ ಮಾಡಿ ಚೆಂದ ಸಾಕಿದ್ರಲ್ಲ. ಸೊ ಅದನ್ನು ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ. ಸಖತ್ತಾಗಿತ್ತು. ಅದರಲ್ಲಿ ಈ ಹಳದಿ ಕಲರ್ ಯೆಲ್ಲೋ ಕಲರ್ ಬರ್ಡ್ ಇದೆಯಲ್ಲ ಸಖತ್ತಾಗಿತ್ತು. ಒಂಥರ ಇವು ಏನೋ ಯಾವುದು ಪ್ಯಾರೆಟ್ ಅಂತ ಹೇಳ್ತಾಯಿದ್ರು. ಅಂದರೆ ಯಾವುದೋ ಹೇಳ್ತಾರೆ. ಸೊ ನಂಗೆ ಅಷ್ಟೊಂದು ಗೊತ್ತಿಲ್ಲ. ಸೊ ಸಖತ್ತಾಗಿತ್ತು. ಅದನ್ನು ನೋಡ್ಕೊಂಡು ಬಂದ್ವಿ. ಆ ಗಡಿಗೆಯಲ್ಲೆಲ್ಲ ಹೋಗಿ ಕುತ್ಕೊಂಡಿದ್ವಲ್ಲ ಅದು ಇನ್ನೂ ಚೆನ್ನಾಗಿತ್ತು. ಸೊ ಅದನ್ನೆಲ್ಲ ನೋಡ್ಕೊಂಡು ಬಂದ್ವಿ. ಆ್ಯಸ್ ಯೂಶ್ವಲ್ ಮತ್ತೆ ನನ್ನ ಮಾರ್ನಿಂಗ್ ರೂಟೀನ್ ಸ್ಟಾರ್ಟ್ ಆಗುತ್ತೆ. ಲೆಮನ್ ನೀರು ಮತ್ತು ಜೇನುತುಪ್ಪ ಹಾಕ್ಕೊಂಡು ಕುಡಿಯೋದು. ಇವಾಗಂತೂ ಡೈಲಿ ಮಿಸ್ ಮಾಡೋದೇ ಇಲ್ಲ ಲೆಮನ್ ನೀರು. ಮಾರ್ನಿಂಗ್ ಒಂದು ಲೆಮನ್ ನೀರು ಕುಡ್ಕೊಂಡೆ ನಾನು ಡೈಲಿ ಸ್ಟಾರ್ಟ್ ಆಗುತ್ತೆ. ಮೊದಲೆಲ್ಲ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ಆ ಥರ ಕುಡಿತಾ ಇದ್ದೆ. ಸೊ ಇವಾಗ ಬೆಟ್ಟದ ನೆಲ್ಲಿಕಾಯಿನ ಮಧ್ಯಾಹ್ನ ಯಾವಾಗಾದ್ರೂ ಒಂದು ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡು ತಿಂತೀನಿ. ಸೊ ಇವಾಗ ಈ ಥರ ಲೆಮನ್ ಜ್ಯೂಸ್ ಕುಡಿತಾ ಇದ್ದೀನಿ ಮಾರ್ನಿಂಗು. ಅದು ಯಾಕೆ ಏನು ಅಂಥೇಳಿ ನಿಮ್ಮ ಸದ್ಯದರಲ್ಲೂ ಹೇಳ್ತೀನಿ. ಸಖತ್ತಾಗಿರುತ್ತೆ ಈ ಥರ ಮಾರ್ನಿಂಗ್ ಒಂದು ರುಟೀನ್ ಇಟ್ಕೊಂಡ್ರೆ. ಮತ್ತು ಮಾರ್ನಿಂಗು ತುಂಬಾ ಫ್ರೆಶ್ ಆಗಿರುತ್ತೆ. ಇದು 8 ಗಂಟೆಗೇನೋ ಬಿಸಿಲು ಬಿದ್ದಿತ್ತು. ಹಾಗಾದರೆ ಒಂದು ಸ್ವಲ್ಪ ಲೇಟ್ ಆಗ್ತಾಯಿದೆ ಇವಾಗ. ಸೊ ಅದಕ್ಕೆ ತುಂಬಾ ಚಳಿ ಇರುತ್ತಲ್ಲ. ಸೊ ಹಾಗೆ ಒಂದು ಸ್ವಲ್ಪ ಬಿಸಿಲು ಕಾಸ್ಕೊಳ್ತಾ ಬಿಸಿನೀರು ಕುಡಿತಾ ಹೊರಗಡೆ ಕೂತ್ಕೊಂಡಿದ್ದೆ. ಹೊರಗಡೆ ಅಂದರೆ ಹಾಲಲ್ಲಿ ಕೂತ್ಕೊಂಡಿದ್ದೆ. ಅದು ಬಿಸಿಲು ಡೈರೆಕ್ಟಾಗಿ ಒಳಗೆ ಬರುತ್ತೆ. ಸೊ ಅದು ಒಂಥರ ಚೆಂದ ಇರುತ್ತೆ ಬಿಸಿಲಲ್ಲಿ ಕಾಸ್ಕೊಳ್ತಾ ನೀರು ಕುಡ್ಕೋತಾ ಇದ್ದರೆ. ಸೊ ನಂದು ಇದು ಮಾರ್ನಿಂಗ್ ಡೈಲಿ ರುಟೀನ್ ಆಗಿರುತ್ತೆ. ಇದೇ ಥರ ಕೂತ್ಕೊಂಡು ಕುಡಿಯೋದು. ಮತ್ತು ಮಾರ್ನಿಂಗು ಯಾವುದಾದ್ರು ಒಂದು ರುಟೀನನ್ನು ಇಟ್ಕೋಬೇಕು. ಯಾವುದಾದ್ರು ಒಂಥರ ಜ್ಯೂಸ್ ಕುಡಿಯೋದು, ನೀರು ಕುಡಿಯೋದು ಈ ಥರ ಹಾಬಿ ಇಟ್ಕೊಂಡ್ರೆ ನಮ್ಮದು ಹೆಲ್ತೂ ಚೆನ್ನಾಗಿರುತ್ತೆ. ಮತ್ತು ಒಂಥರ ಡೇನೂ ತುಂಬ ಚೆನ್ನಾಗಿ ಹೋಗುತ್ತೆ. ನೀವು ಒಂದು ಸಲ ಆದರೂ ಟ್ರೈ ಮಾಡಿ ನೋಡಿ. ಆ ಡೇ ಹೇಗಿರುತ್ತೆ ಅಂತೇಳಿ ನಿಮಗೆ ಅನಿಸುತ್ತೆ. ಒಂಥರ ಪ್ರಾಪರ್ ಒಂದು ರುಟೀನ್ ಸೆಟ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಬಿಸಿಲಿಗೆ ಕುತ್ಕೊಂಡು ಒಂದು ಸ್ವಲ್ಪ ನೀರು ಕುಡ್ಕೋತು ಧ್ಯಾನ ಮಾಡ್ಕೋತು ಮಾಡಿದರೆ ತುಂಬಾ ಚೆನ್ನಾಗಿ ಹೋಗುತ್ತೆ ಡೈಲಿ. ನೀವು ಯಾವಾಗಲಾದರೂ ಇದೇ ಥರ ಮಾಡ್ಕೊಂಡು ನೋಡಿ ತುಂಬಾ ಚೆನ್ನಾಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.